Good morning, students. Chapter is Organism and Populations. Topic is Population Interactions. Population interactions means simple ಆಗಿ ಒಂದು ಟರ್ಮ್ ಹಾಕ್ತೀರ ಅಂದ್ರೆ interaction in population is considered as population interaction ಅಂತ ಹೇಳಿ ಕರಿತೀವಿ. ಯಾವ ತರ ಅಂದ್ರೆ organisms belonging to different populations interact for food, shelter and for meeting other necessities. Okay, first thing. Again, the interaction among the individual of the same species is known as intraspecific relationship. If the interaction which are present within the species or same species, that one is called intraspecific relationship anteli kariತೀವಿ. In the same way, among the organism of different species is termed as interspecific relationship anteli kariತೀವಿ. That means the interaction between different species they are termed as interspecific relationship anteli kariತೀವಿ. The same species are considered as intraspecific relationship ಅಂತ ನಾವೇನ್ ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ನೆಕ್ಸ್ಟ್ ನೋಡಿ ಪಾಯಿಂಟ್ ಅಬ್ಸರ್ವ್ ಮಾಡಿದ್ರೆ ಇಂಟರ್ಸ್ಪೆಸಿಫಿಕ್ ರಿಲೇಶನ್ಶಿಪ್ ಆರ್ 3 ಟೈಪ್ಸ್. ಇಂಟರ್ಸ್ಪೆಸಿಫಿಕ್ ರಿಲೇಶನ್ಶಿಪ್ ನ ಏನ್ ಮಾಡ್ತೀವಿ 3 ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. ನ್ಯೂಟ್ರಲಿಸಮ್, ಸಿಂಬಯೋಸಿಸ್, ಆಂಟಗೋನಿಸಮ್. 3 types: ನ್ಯೂಟ್ರಲಿಸಮ್, ಸಿಂಬಯೋಸಿಸ್, ಆಂಟಗೋನಿಸಮ್. ಫಸ್ಟ್ ಒನ್ ನೋಡಿ, ನ್ಯೂಟ್ರಲಿಸಮ್ ಅಂದ್ಕೊಳ್ಳಿ ನೇಮೇ ಇಂಡಿಕೇಟ್ ಮಾಡ್ತಿದೆ ನ್ಯೂಟ್ರಲ್ ಅಂತೇಳಿ. ಓಕೆ, ನ್ಯೂಟ್ರಲಿಸಮ್ ಮೀನ್ಸ್ ನೈದರ್ ಆಫ್ ದಿ 2 ಸ್ಪೀಶೀಸ್ ಈಸ್ ಬೆನಿಫಿಟೆಡ್ ನಾರ್ ಹಾರ್ಮ್ಡ್. ನೈದರ್ ಆಫ್ ದಿ 2 ಸ್ಪೀಶೀಸ್ ಈಸ್ ಬೆನಿಫಿಟೆಡ್ ನಾರ್ ಹಾರ್ಮ್ಡ್ ಈಸ್ ಕಾಲ್ಡ್ ನ್ಯೂಟ್ರಲಿಸಮ್ ಅಂತೇಳಿ ಕರಿತೀವಿ. ಇಟ್ಸ್ ಎನ್ ಫಸ್ಟ್ ಟೈಪ್ ಆಫ್ ಇಂಟರ್ಸ್ಪೆಸಿಫಿಕ್ ರಿಲೇಶನ್ಶಿಪ್. ನೆಕ್ಸ್ಟ್ ನೋಡಿ ಸೆಕೆಂಡ್ ಒನ್ ಅಬ್ಸರ್ವ್ ಮಾಡಿದ್ರೆ ಸಿಂಬಯೋಸಿಸ್. ಒನ್ ಆರ್ ಬೋತ್ ಸ್ಪೀಶೀಸ್ ಆರ್ ಬೆನಿಫಿಟೆಡ್. ಒಂದಕ್ಕೆ ಬೆನಿಫಿಟ್ ಆಗ್ಬೋದು ರಿಲೇಶನ್ಶಿಪ್ ಅಲ್ಲಿ, ಆರ್ ಬೋತ್ ದಿ ಸ್ಪೀಶೀಸ್ ಆರ್ ಬೆನಿಫಿಟೆಡ್ ಅಂಡ್ ನೈದರ್ ಸ್ಪೀಶೀಸ್ ಇಸ್ ಹಾರ್ಮಡ್. ದಟ್ ಒನ್ ಇಸ್ ಕಾಲ್ಡ್ ಸಿಂಬಯೋಸಿಸ್ ಅಂತ ಹೇಳಿ ಕರಿತೀವಿ. ಹಾಗಾಗಿ ಇಲ್ಲಿ ನೋಡಿ, ಒನ್ ಆರ್ ಬೋತ್ ಸ್ಪೀಶೀಸ್ ಆರ್ ಬೆನಿಫಿಟೆಡ್ ಅಂಡ್ ನೈದರ್ ಸ್ಪೀಶೀಸ್ ಇಸ್ ಹಾರ್ಮಡ್ is called symbiosis ಅಂತ ಹೇಳಿ ಕರಿತೀವಿ. It is a type of interspecific relationship. Next ನೋಡಿ third one observe ಮಾಡಿದ್ರೆ that is antagonism. Antagonism is one species or both may be harmed. ಒಂದಕ್ಕೆ ಬೇಕಾದ್ರೆ ಹಾರ್ಮ್ ಆಗ್ಬೋದು ಅಥವಾ both are harmed. That one is considered as antagonism ಅಂತ ಹೇಳಿ ಕರಿತೀವಿ. The third type of interspecific relationship. Totally 3 types observe ಮಾಡಿದ್ವಿ: ನ್ಯೂಟ್ರಲಿಸಮ್, ಸಿಂಬಯೋಸಿಸ್, ಆಂಟಗೋನಿಸಮ್. ನೆಕ್ಸ್ಟ್ ನೋಡಿ, ಅಕಾರ್ಡಿಂಗ್ ಟು ದಿ ನೇಚರ್ ಆಫ್ ರಿಲೇಶನ್ಶಿಪ್. ಅಕಾರ್ಡಿಂಗ್ ಟು ದಿ ನೇಚರ್ ಆಫ್ ರಿಲೇಶನ್ಶಿಪ್, ದಿ ಇಂಟರಾಕ್ಷನ್ ಮೇ ಬಿ ಪಾಸಿಟಿವ್ ಆರ್ ನೆಗೆಟಿವ್. ಇಂಟರಾಕ್ಷನ್ ಮೇ ಬಿ ಪಾಸಿಟಿವ್ ಆರ್ ನೆಗೆಟಿವ್. ಪಾಸಿಟಿವ್ ಅಂದ ಕೂಡಲೇ ಬೆನಿಫಿಟ್ಸ್, ನೆಗೆಟಿವ್ ಅಂದ ಕೂಡಲೇ ಹಾರ್ಮ್ಫುಲ್ ಅಂತೇಳಿ ಡೈರೆಕ್ಟ್ ಆಗಿ ಪಾಯಿಂಟ್ ಹಾಕ್ಬೋದು. ಇಲ್ಲಿ ನೋಡಿ, ಇನ್ ನೆಗೆಟಿವ್ ಇಂಟರಾಕ್ಷನ್ ಒನ್ ಆರ್ ಬೋತ್ ಆಫ್ ದಿ ಇಂಟ್ರಾಕ್ಟಿಂಗ್ ಆರ್ಗ್ಯಾನಿಸಮ್ ಆರ್ ಅಫೆಕ್ಟೆಡ್. ನೆಗೆಟಿವ್ ಇಂಟರಾಕ್ಷನ್ ಅಲ್ಲಿ ಏನಾಗುತ್ತೆ, ಒಂದು ಬೇಕಾದ್ರೂ ಅಫೆಕ್ಟ್ ಆಗ್ಬೋದು ಅಥವಾ ಎರಡಕ್ಕೂ ಏನಾಗ್ಬೋದು ಅಫೆಕ್ಟ್ ಆಗುವಂತ ಚಾನ್ಸಸ್ ಇತ್ತು ಅಂದ್ರೆ ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ನೆಗೆಟಿವ್ ಇಂಟರಾಕ್ಷನ್ ಅಂತೇಳಿ ಕರಿತೀವಿ. ಒನ್ ಆರ್ ಬೋತ್ ಆಫ್ ದಿ ಇಂಟ್ರಾಕ್ಟಿಂಗ್ ಆರ್ಗ್ಯಾನಿಸಮ್ ಆರ್ ಅಫೆಕ್ಟೆಡ್, ನೆಗೆಟಿವ್ ಇಂಟರಾಕ್ಷನ್. ಇದರಲ್ಲಿ ಅಬ್ಸರ್ವ್ ಮಾಡೋದು ಪ್ಯಾರಾಸೈಟಿಸಮ್, ಕಾಂಪಿಟೇಷನ್ ಅಂಡ್ ಪ್ರಿಡೇಷನ್, ನೆಗೆಟಿವ್ ಇಂಟರಾಕ್ಷನ್. ನೆಕ್ಸ್ಟ್ ನೋಡಿ, ಇನ್ ಪಾಸಿಟಿವ್ ಇಂಟರಾಕ್ಷನ್ ನೋ ಆರ್ಗ್ಯಾನಿಸಮ್ ಇನ್ ರಿಲೇಷನ್ ಈಸ್ ಹಾರ್ಮ್ಡ್. ಹಾರ್ಮ್ಫುಲ್ ಕಂಡೀಷನ್ ಇಲ್ಲ. ನೆಕ್ಸ್ಟ್ ನೋಡಿ, ಅಂಡ್ ಒನ್ ಆರ್ ಬೋತ್ ಮೇ ಬಿ ಬೆನಿಫಿಟೆಡ್. ಒಂದಕ್ಕೆ ಬೆನಿಫಿಟ್ ಆಗ್ಬೋದು ಅಥವಾ ರಿಲೇಶನ್ಶಿಪ್ ಅಲ್ಲಿ ಬೋತ್ ಆರ್ ಗೆಟ್ ಬೆನಿಫಿಟೆಡ್. ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಪಾಸಿಟಿವ್ ಇಂಟರಾಕ್ಷನ್ ಅಂತ ನಾವೇನ್ ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಇನ್ ಪಾಸಿಟಿವ್ ಇಂಟರಾಕ್ಷನ್ ಅಲ್ಲಿ ಮ್ಯೂಚುಯಲಿಸಮ್, ಪ್ರೋಟೋ ಕೋಆಪರೇಷನ್, ಕಮೆನ್ಸಾಲಿಸಮ್ ಇದನ್ನ ಪಾಸಿಟಿವ್ ಇಂಟರಾಕ್ಷನ್ ಅಂತ ಕರಿತೀವಿ. ಪ್ಯಾರಾಸೈಟಿಸಮ್, ಕಾಂಪಿಟೇಷನ್ ಅಂಡ್ ಪ್ರಿಡೇಷನ್ ಆರ್ ಕನ್ಸಿಡರ್ ಆಸ್ ನೆಗೆಟಿವ್ ಇಂಟರಾಕ್ಷನ್ ಅಂತ ಹೇಳಿ ಕರಿತೀವಿ. ಇದರಲ್ಲಿ ಈಗ ಫಸ್ಟ್ ಟಾಪಿಕ್ ರಿಲೇಶನ್ಶಿಪ್ ಅಲ್ಲಿ ಪ್ಯಾರಾಸೈಟಿಸಮ್. ಈಗ ಪ್ಯಾರಾಸೈಟಿಸಮ್ ಅಂದ್ಕೂಡ್ಲೆ ಇಲ್ಲಿ ಡೆಫಿನೇಷನ್ ಇದೆ. It is an association between 2 organisms in which one organism is benefited is called parasite
ಅನದರ್ ಆರ್ಗ್ಯಾನಿಸಮ್ ವಿಚ್ ಇಸ್ ಹಾರ್ಮ್ಡ್ ಇಸ್ ಕಾಲ್ಡ್ ಹೋಸ್ಟ್ ಅಂತೇಳಿ ಕರಿತೀವಿ. ಈ ರಿಲೇಶನ್ಶಿಪ್ ನೀವು ಅಬ್ಸರ್ವ್ ಮಾಡ್ತೀರಿ, ಈ ಎರಡರ ನಡುವೆ ರಿಲೇಶನ್ಶಿಪ್ ಇದೆ. ಸಿಂಪಲ್ ಆಗಿ ನೀವು ಅಬ್ಸರ್ವ್ ಮಾಡ್ತಾ ಈ ಅಸೋಸಿಯೇಷನ್ ಆಗ್ತದೆ ಇನ್ ಬಿಟ್ವೀನ್ ಟು ಆರ್ಗ್ಯಾನಿಸಮ್. ಒಂದಕ್ಕೆ ಕಂಪ್ಲೀಟ್ ಆಗಿ ಬೆನಿಫಿಟ್ ಆಗ್ತದೆ. ಒನ್ ಆರ್ಗ್ಯಾನಿಸಮ್ ಈಸ್ ಬೆನಿಫಿಟೆಡ್, ಅದಕ್ಕೆ ನಾವೇನಂತ ಕರೆದ್ವಿ ಅಂದ್ರೆ ಪ್ಯಾರಾಸೈಟ್ ಅಂತೇಳಿ ಕರೆದ್ವಿ. ಅನದರ್ ಆರ್ಗ್ಯಾನಿಸಮ್ ಇಸ್ ಕಂಪ್ಲೀಟ್ಲಿ ಹಾರ್ಮ್ಡ್, ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಹೋಸ್ಟ್ ಅಂತೇಳಿ ಕರಿತೀವಿ. ಅಂದ್ರೆ ಏನು ಇಲ್ಲಿ ನೀವು ರಿಲೇಶನ್ಶಿಪ್ ನ ಅಬ್ಸರ್ವ್ ಮಾಡ್ತಿದ್ದೀರಾ, ಈ ರಿಲೇಶನ್ಶಿಪ್ ಅಲ್ಲಿ ಏನಾಗ್ತದೆ, ಒನ್ ಆರ್ಗ್ಯಾನಿಸಮ್ ಗೆಟ್ ಕಂಪ್ಲೀಟ್ಲಿ ಬೆನಿಫಿಟೆಡ್, ಅನದರ್ ಒನ್ ಈಸ್ ಹಾರ್ಮ್ಡ್, ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಪ್ಯಾರಾಸೈಟಿಸಮ್ ಅಂತೇಳಿ ಕರಿತೀವಿ. ಈ ರಿಲೇಶನ್ಶಿಪ್ ಅಲ್ಲಿ ಹೇಳ್ತಾ ಯಾವ್ದು ಬೆನಿಫಿಟ್ ಆಗುತ್ತೆ ಅದನ್ನ ಪ್ಯಾರಾಸೈಟ್ ಅಂತೇಳಿ ಕರಿತೀವಿ, ಯಾವ್ದಕ್ಕೆ ಹಾರ್ಮ್ ಆಗುತ್ತೆ ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಹೋಸ್ಟ್ ಅಂತೇಳಿ ತಗೊಂತಿದೀವಿ. ದಟ್ ಒನ್ ಈಸ್ ಕಾಲ್ಡ್ ಪ್ಯಾರಾಸೈಟಿಸಮ್. ಈಗ ಪ್ಯಾರಾಸೈಟಿಸಮ್ ನೇಚರ್ ಇದೆ ಅಂದ್ರೆ ದೇ ಶೋ ಸಮ್ ಅಡಾಪ್ಟೇಷನ್. ತಾನು ಉಳ್ಕೊಬೇಕು ಅಂದ್ರೆ ಕೆಲವೊಂದು ಅಡ್ಜಸ್ಟ್ಮೆಂಟ್ ಅಥವಾ ಅಡಾಪ್ಟೇಷನ್ ಏನ್ ಮಾಡುತ್ತೆ, ಡೆವಲಪ್ ಮಾಡ್ಕೊಂಡಿರುತ್ತೆ. ದಟ್ ಒನ್ ಈಸ್ ಕಾಲ್ಡ್ ಪ್ಯಾರಾಸೈಟಿಕ್ ಅಡಾಪ್ಟೇಷನ್ ಅಂತೇಳಿ ಕರಿತೀವಿ. ಹಾಗಾದ್ರೆ ಪ್ಯಾರಾಸೈಟ್ ಯಾವ ತರ ಅಡಾಪ್ಟೇಷನ್ ಗಳನ್ನ ಡೆವಲಪ್ ಮಾಡ್ಕೊಂಡಿದೆ ಅದನ್ನ ಅಬ್ಸರ್ವ್ ಮಾಡ್ತಿದ್ದೀರಾ ಅಂದ್ರೆ, ಫಸ್ಟ್ ಒನ್ ಲಾಸ್ ಆಫ್ ಅನ್ನೆಸೆಸರಿ ಸೆನ್ಸ್ ಆರ್ಗನ್. ಅನ್ನೆಸೆಸರಿ ಸೆನ್ಸ್ ಆರ್ಗನ್ಸ್ ಇರೋದಿಲ್ಲ, ಲಾಸ್ ಆಫ್ ಅನ್ನೆಸೆಸರಿ ಸೆನ್ಸ್ ಆರ್ಗನ್ ಫಸ್ಟ್ ಅಡಾಪ್ಟೇಷನ್. ಪ್ರೆಸೆನ್ಸ್ ಆಫ್ ಅಡಿಸಿವ್ ಆರ್ಗನ್ ಆರ್ ಸಕ್ಕರ್ಸ್. ಸಿಂಪಲ್ ಆಗಿ ನೀವು ಟರ್ಮ್ ಯೂಸ್ ಮಾಡ್ತಾ ಹುಕ್ಸ್ ಅಂಡ್ ಸಕ್ಕರ್ಸ್ ಅಂತೇಳಿ ಕರಿತೀವಿ. ಅಡಿಸಿವ್ ಆರ್ಗನ್ಸ್ ಏನಾಗುತ್ತೆ, ಡೆವಲಪ್ ಆಗಿರುತ್ತೆ ಅಲ್ಲಿ ಪ್ಯಾರಾಸೈಟ್ ಅಲ್ಲಿ. ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಅಡಾಪ್ಟೇಷನ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಥರ್ಡ್ ಒನ್ ನೋಡಿ, ಲಾಸ್ ಆಫ್ ಡೈಜೆಸ್ಟಿವ್ ಸಿಸ್ಟಮ್. ಲಾಸ್ ಆಫ್ ಡೈಜೆಸ್ಟಿವ್ ಸಿಸ್ಟಮ್ ಇಟ್ಸ್ ಅನ್ ಥರ್ಡ್ ಅಡಾಪ್ಟೇಷನ್. ಹೈ ರೀಪ್ರೊಡಕ್ಟಿವ್ ಕೆಪಾಸಿಟಿ, ರೀಪ್ರೊಡಕ್ಟಿವ್ ಕೆಪಾಸಿಟಿ ಜಾಸ್ತಿ ಇರುತ್ತೆ ಇಲ್ಲಿ. ದಟ್ ಒನ್ ಈಸ್ ಫೋರ್ತ್ ಒನ್. ನೆಕ್ಸ್ಟ್ ನೋಡಿ, ಪ್ಯಾರಾಸೈಟ್ ಹ್ಯಾವಿಂಗ್ ಒನ್ ಆರ್ ಮೋರ್ intermediate host or vectors to facilitate parasitization of its primary host. ಇದನ್ನ ನೀವು ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ ಮಲೇರಿಯಲ್ ಪ್ಯಾರಾಸೈಟ್. ಮಲೇರಿಯಲ್ ಪ್ಯಾರಾಸೈಟ್ ಅಂದ್ಕೂಡಲೇ ಪ್ಲಾಸ್ಮೋಡಿಯಂ ನ ಕನ್ಸಿಡರ್ ಮಾಡ್ತೀವಿ. ಪ್ಲಾಸ್ಮೋಡಿಯಂ ಏನಾಗುತ್ತೆ, ತಾನು ಸರ್ವೈವ್ ಆಗ್ಲಿಕ್ಕೋಸ್ಕರ ಎರಡು ಹೋಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಒನ್ ಈಸ್ ಹ್ಯೂಮನ್ ಅಂಡ್ ಅನದರ್ ಒನ್ ಈಸ್ ಫೀಮೇಲ್ ಅನಾಫಿಲಸ್ ಮಸ್ಕಿಟೋ. ಹಾಗಾಗಿ ಇಲ್ಲಿ ನೋಡಿ, ಪ್ಯಾರಾಸೈಟ್ ಹ್ಯಾವಿಂಗ್ ಒನ್ ಆರ್ ಮೋರ್ ಇಂಟರ್ಮೀಡಿಯೇಟ್ ಹೋಸ್ಟ್ ಫಾರ್ ದರ್ ಸರ್ವೈಬಿಲಿಟಿ. ಇದು ಸಹ ನಾವೇನ್ ಮಾಡ್ತೀವಿ, ಅಡಾಪ್ಟೇಷನ್ ಅಂತ ನಾವೇನ್ ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ದೀಸ್ ಆರ್ ದಿ ಪ್ಯಾರಾಸೈಟಿಕ್ ಅಡಾಪ್ಟೇಷನ್ ಅಂತ ನಾವೇನ್ ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಲಾಸ್ ಆಫ್ ಅನ್ನೆಸರಿ ಸೆನ್ಸ್ ಆರ್ಗನ್, ಅಡಿಸಿವ್ ಆರ್ಗನ್ಸ್, ಲಾಸ್ ಆಫ್ ಡೈಜೆಸ್ಟಿವ್ ಸಿಸ್ಟಮ್, ಹೈ ರಿಪ್ರೊಡಕ್ಟಿವ್ ಕೆಪಾಸಿಟಿ, ಡಿಪೆಂಡ್ಸ್ ಆನ್ ಒನ್ ಆರ್ ಮೋರ್ ಇಂಟರ್ಮೀಡಿಯೇಟ್ ಹೋಸ್ಟ್. ಓಕೆ, ಇದು ಪ್ಯಾರಾಸೈಟಿಕ್ ಅಡಾಪ್ಟೇಷನ್ ಆಯ್ತು. ನೆಕ್ಸ್ಟ್ ನೋಡಿ, ಯಾವಾಗ ಪ್ಯಾರಾಸೈಟ್ ಹೋಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ, ಕಂಪ್ಲೀಟ್ ಆಗಿ ಹೋಸ್ಟ್ ಗೆ ಏನ್ ಮಾಡುತ್ತೆ, ಎಫೆಕ್ಟ್ ನ ಕಾಸ್ ಮಾಡುತ್ತೆ. ಯಾವ ತರ ಅಂದ್ರೆ, ಪ್ಯಾರಾಸೈಟ್ ಆಲ್ವೇಸ್ ಹಾರ್ಮ್ಸ್ ದಿ ಹೋಸ್ಟ್. ಹೋಸ್ಟ್ ಗೆ ಏನಾಗುತ್ತೆ, ಕಂಪ್ಲೀಟ್ ಆಗಿ ಹಾರ್ಮ್ ನ ಕಾಸ್ ಮಾಡುತ್ತೆ. ಫಸ್ಟ್ ಒನ್, ದೇ ರೆಡ್ಯೂಸಸ್ ದಿ ಸರ್ವೈವಲ್, ಗ್ರೋತ್ ಅಂಡ್ ರೀಪ್ರೊಡಕ್ಷನ್ ಆಫ್ ದಿ ಹೋಸ್ಟ್. ಅಂಡ್ ಥರ್ಡ್ ಒನ್, ರೆಡ್ಯೂಸ್ ಇಟ್ಸ್ ಪಾಪ್ಯುಲೇಷನ್ ಡೆನ್ಸಿಟಿ. ಏನಕ್ಕೆ ಅಂದ್ರೆ, ಕಂಪ್ಲೀಟ್ ಆಗಿ ಪ್ಯಾರಾಸೈಟ್ ಏನಾಗಿದೆ, ಹೋಸ್ಟ್ ಮೇಲೆ ಡಿಪೆಂಡ್ ಆಗಿದೆ. ದಟ್ಸ್ ವೈ ವಿಚ್ ಕಂಪ್ಲೀಟ್ಲಿ ಎಫೆಕ್ಟ್ ದಿ ಹೋಸ್ಟ್ ಮೇಲೆ ಏನ್ ಮಾಡುತ್ತೆ, ಎಫೆಕ್ಟ್ ನ ಕಾಸ್ ಮಾಡುತ್ತೆ. ಇದು ಎಫೆಕ್ಟ್ ಆನ್ ದಿ ಹೋಸ್ಟ್ ಆಯ್ತು. ನೆಕ್ಸ್ಟ್ ಅಬ್ಸರ್ವ್ ಮಾಡ್ತಾ ಟೈಪ್ಸ್ ನ ಇಂಡಿಕೇಟ್ ಮಾಡಿದೀವಿ. ಇಲ್ಲಿ ನಾವು ಟೈಪ್ಸ್ ನೋಡ್ತಾ ಏನ್ ಮಾಡ್ತಿದೀವಿ ಅಂದ್ರೆ, ಮೂರು ತರದ ಟೈಪ್ಸ್ ಇದೆ. ಎಕ್ಟೋಪ್ಯಾರಾಸೈಟ್, ಎಂಡೋಪ್ಯಾರಾಸೈಟ್ಸ್ ಅಂಡ್ ಬ್ರೂಡ್ ಪ್ಯಾರಾಸೈಟಿಸಮ್ಸ್ ಅಂತೇಳಿ ಕರಿತೀವಿ. ಎಕ್ಟೋಪ್ಯಾರಾಸೈಟ್ಸ್ ಅಂದ್ಕೊಳ್ಳಿ, ಫಸ್ಟ್ ನಮಗೆ ಬರೋದಂದ್ರೆ ಎಕ್ಟೋ ಅಂದ್ರೆ ಔಟ್ಸೈಡ್. The parasite which are depend outside the body, that one is considered as ectoparasite ಅಂತೇಳಿ ಸಿಂಪಲ್ ಆಗಿ ಟರ್ಮ್ ಹಾಕ್ತೀವಿ. They feed on the external surface of the host, that one is called ectoparasite ಅಂತೇಳಿ ಕರಿತೀವಿ. ಸಿಂಪಲ್ ಆಗಿ ಹೇಳಿದ್ರೆ ಲೀಚ್ ಮತ್ತೆ ಮಸ್ಕಿಟೋನ ತಗೋಬಹುದು ಎಕ್ಟೋಪ್ಯಾರಾಸೈಟ್ಸ್ ಗೆ. ಇಲ್ಲಿ ನೋಡಿ, ಅದೇ ತರ ಲೈಸ್ ಆನ್ ಹ್ಯೂಮನ್, ectoparasite. Ticks on dog, ectoparasite. Marine fish infested with copepods, ectoparasite. Cuscuta, parasitic plant ಇದು. ಯಾವುದು? Cuscuta, parasitic plant, grow on heads plant. ಪ್ಲಾಂಟ್ ಮೇಲೆ ಏನಾಗುತ್ತೆ, ಕಸ್ಕ್ಯೂಟಾ ಡಿಪೆಂಡ್ ಆಗಿರುತ್ತೆ. ದಟ್ಸ್ ವೈ ಕಸ್ಕ್ಯೂಟಾ ಇಸ್ ಕನ್ಸಿಡರ್ಡ್ ಆಸ್ ಪ್ಯಾರಾಸೈಟಿಕ್ ಪ್ಲಾಂಟ್ ಅಂತ ನಾವೇನ್ ಮಾಡ್ತೀವಿ, ಕನ್ಸಿಡರ್ ಮಾಡ್ತೀವಿ. ಇಲ್ಲೇನು ಇವ್ರದೆಲ್ಲ ಆಕ್ಟಿವಿಟಿ ಅಬ್ಸರ್ವ್ ಮಾಡ್ತಿದ್ರ, ದೇ ಆರ್ ಡಿಪೆಂಡ್ ಔಟ್ಸೈಡ್ ದಿ ಬಾಡಿ. Outside the body, that means they feed on the external surface of the host. That one is considered as ectoparasites ಅಂತ ನಾವೇನ್ ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ನೆಕ್ಸ್ಟ್ ಅದೇ ತರ ಎಂಡೋಪ್ಯಾರಾಸೈಟ್ ಅಂದ್ಕೊಳ್ಳಿ. ಎಂಡೋ ಮೀನ್ಸ್ ಇನ್ಸೈಡ್. ದಿ ಪ್ಯಾರಾಸೈಟ್ ವಿಚ್ ಆರ್ ಪ್ರೆಸೆಂಟ್ inside the host body at different site. Endoparasite means they live inside the host body at different site. Example choose ಮಾಡ್ತೀರಾ ಅಂದ್ರೆ
ಒಂದು ಎಕ್ಸಾಂಪಲ್ ಟೇಪ್ ವರ್ಮ್, ಸೆಕೆಂಡ್ ಎಕ್ಸಾಂಪಲ್ ರೌಂಡ್ ವರ್ಮ್, ಈ ತರ ನಂಬರ್ ಆಫ್ ಎಕ್ಸಾಂಪಲ್ಸ್ ಬರೀಬಹುದು. ದೀಸ್ ಪ್ಯಾರಾಸೈಟ್ ವಿಚ್ ಆರ್ ಪ್ರೆಸೆಂಟ್ ಇನ್ಸೈಡ್ ದಿ ಹೋಸ್ಟಿನ ಒಳಗಡೆ ಏನಾಗಿರುತ್ತೆ ಪ್ರೆಸೆಂಟ್ ಇದೆ. ಅಗೇನ್ ಡಿಫರೆಂಟ್ ಸೈಟ್ ಅಲ್ಲಿ ಏನಾಗುತ್ತೆ ಪ್ರೆಸೆಂಟ್ ಇದೆ. ದಟ್ಸ್ ವೈ ದೇ ಆರ್ ಕನ್ಸಿಡರ್ ಆಸ್ ಎಂಡೋ ಪ್ಯಾರಾಸೈಟ್ ಅಂತ ನಾವೇನ್ ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಒನ್ ಈಸ್ ಔಟ್ಸೈಡ್ ದಿ ಬಾಡಿ ಎಕ್ಟೋಪ್ಯಾರಾಸೈಟ್, ಪ್ರೆಸೆಂಟ್ ಇನ್ಸೈಡ್ ದಿ ಬಾಡಿ ಎಂಡೋ ಪ್ಯಾರಾಸೈಟ್ಸ್ ಅಂತ ನಾವೇನ್ ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ನೆಕ್ಸ್ಟ್ ನೋಡಿ ಥರ್ಡ್ ಒನ್, ದಟ್ ಈಸ್ ಬ್ರೂಡ್ ಪ್ಯಾರಾಸೈಟಿಸಮ್ ಅಂತೇಳಿ ಕರಿತೀವಿ. ಬ್ರೂಡ್ ಪ್ಯಾರಾಸೈಟಿಸಮ್ಸ್ ಅಂದ ಕೂಡಲೇ ಸ್ಪೆಷಲ್ ಟೈಪ್ ಆಫ್ ಪ್ಯಾರಾಸೈಟಿಸಮ್ ಫೌಂಡ್ ಇನ್ ಬರ್ಡ್ಸ್. ಸ್ಪೆಷಲ್ ಟೈಪ್ ಆಫ್ ಪ್ಯಾರಾಸೈಟಿಸಮ್ ಫೌಂಡ್ ಇನ್ ಬರ್ಡ್ಸ್ ಅಲ್ಲಿ ನಾವೇನ್ ಮಾಡ್ತೀವಿ ಬ್ರೂಡ್ ಪ್ಯಾರಾಸೈಟಿಸಮ್ ನಾವು ಅಬ್ಸರ್ವ್ ಮಾಡ್ತೀವಿ. ಯಾವ ತರ ಅಂದ್ರೆ ನೋಡಿ ಇಲ್ಲಿ, ಪ್ಯಾರಾಸೈಟ್ ಬರ್ಡ್ಸ್ ಲೇ ಇಟ್ಸ್ ಎಗ್ ಇನ್ ದಿ ನೆಸ್ಟ್ ಆಫ್ ಇಟ್ಸ್ ಹೋಸ್ಟ್. ಪ್ಯಾರಾಸೈಟ್ ಬರ್ಡ್ ಏನ್ ಮಾಡ್ತಿದೆ, ಎಗ್ ನ ಲೇ ಮಾಡ್ತಿದೆ. ಎಲ್ಲಿ ಎಗ್ ನ ಲೇ ಮಾಡ್ತಿದೆ ಅಂದ್ರೆ ನೆಸ್ಟ್ ಆಫ್ ಇಟ್ಸ್ ಹೋಸ್ಟ್ ಬರ್ಡಿನ ನೆಸ್ಟ್ ಅಲ್ಲಿ ಏನ್ ಮಾಡ್ತಿದೆ ಪ್ಯಾರಾಸೈಟಿಕ್ ಬರ್ಡ್ ಎಗ್ ನ ಲೇ ಮಾಡ್ತಿದೆ. ಲೆಟ್ ದಿ ಹೋಸ್ಟ್ ಇನ್ಕ್ಯುಬೇಟ್ ದೆಮ್. ಹೋಸ್ಟ್ ಬರ್ಡ್ ಏನ್ ಮಾಡುತ್ತೆ, ಆ ಎಗ್ ನ ಇನ್ಕ್ಯುಬೇಟ್ ಮಾಡುತ್ತೆ. ಇದಕ್ಕೆ ನಾವು ಎಕ್ಸಾಂಪಲ್ ನ ತಗೊಂತೀವಿ ಅಂದ್ರೆ ಕುಕೋ, ನೀವೇನು ಕೋಯಲ್ ಅಬ್ಸರ್ವ್ ಮಾಡ್ತೀರಾ, ಲೇ ದಿ ಎಗ್ ಇನ್ ದಿ ನೆಸ್ಟ್ ಆಫ್ ಕ್ರೌ. ನೀವು ಕೇಳಿರೋದು ಸಣ್ಣ ವಯಸ್ಸಲ್ಲಿ ಕತೆ ರೂಪದಲ್ಲಿ ಕೇಳಿರ್ತೀರಾ. ಕೋಯಲ್ ಲೇ ದಿ ಎಗ್ ಅಥವಾ ಕುಕೋ ಲೇಸ್ ದಿ ಎಗ್ ಇನ್ ದಿ ನೆಸ್ಟ್ ಆಫ್ ದಿ ಕ್ರೌ ಅಲ್ಲಿ ಏನ್ ಮಾಡುತ್ತೆ, ಎಗ್ ನ ಲೇ ಮಾಡುತ್ತೆ. ಇಟ್ ಇಸ್ ಅನ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ಬ್ರೂಡ್ ಪ್ಯಾರಾಸೈಟಿಸಮ್. ಬ್ರೂಡ್ ಪ್ಯಾರಾಸೈಟಿಸಮ್ ಇದನ್ನ ಬೆಸ್ಟ್ ಎಕ್ಸಾಂಪಲ್ ಆಗಿ ಏನ್ ಮಾಡ್ತೀವಿ ನಾವು ಚೂಸ್ ಮಾಡ್ತೀವಿ. ಏನಕ್ಕೆ ಅಂದ್ರೆ ಈ ಏನು ಕೋಯಲ್ದು ಎಗ್ ಇರುತ್ತೆ ಅದನ್ನ ಕಂಪ್ಲೀಟ್ ಆಗಿ ಇನ್ಕ್ಯುಬೇಟ್ ಮಾಡುವಂತ ರೆಸ್ಪಾನ್ಸಿಬಿಲಿಟಿ ಯಾರ್ದಾಗಿರುತ್ತೆ, ಕ್ರೌದಾಗಿರುತ್ತೆ. ದಟ್ಸ್ ವೈ ಈ ಪಾಯಿಂಟ್ ಇಂಡಿಕೇಟ್ ಮಾಡ್ತಾ ನೋಡಿ, ಪ್ಯಾರಾಸೈಟ್ ಬರ್ಡ್ ಲೇ ಇಟ್ಸ್ ಎಗ್ ಇನ್ ದಿ ನೆಸ್ಟ್ ಆಫ್ ಇಟ್ಸ್ ಹೋಸ್ಟ್ ಅಂಡ್ ಲೆಟ್ ದಿ ಹೋಸ್ಟ್ ಇನ್ಕ್ಯುಬೇಟ್ ದೆಮ್. ದಟ್ ಟೈಪ್ ಆಫ್ ಪ್ಯಾರಾಸೈಟಿಸಮ್ ಇಸ್ ಕನ್ಸಿಡರ್ಡ್ ಆಸ್ ಬ್ರೂಡ್ ಪ್ಯಾರಾಸೈಟಿಸಮ್ ಅಂತೇಳಿ ಕರಿತೀವಿ. ದಿಸ್ ಸ್ಪೆಷಲ್ ಟೈಪ್ ಆಫ್ ಪ್ಯಾರಾಸೈಟಿಸಮ್ ಫೌಂಡ್ ಇನ್ ಎಲ್ಲಿ ಅಬ್ಸರ್ವ್ ಮಾಡ್ತಿದ್ದೀರಾ ಅಂದ್ರೆ ನಾವು ಬರ್ಡ್ಸ್ ಅಲ್ಲಿ ನಾವೇನ್ ಮಾಡ್ತೀವಿ ಇದನ್ನ ಅಬ್ಸರ್ವ್ ಮಾಡ್ತೀವಿ. ಟೋಟಲಿ 3 ಟೈಪ್ಸ್ ಆಫ್ ಪ್ಯಾರಾಸೈಟ್ಸ್ ನ ಅಬ್ಸರ್ವ್ ಮಾಡಿದ್ವಿ, ಅದು ಪ್ಯಾರಾಸೈಟಿಸಮ್ ನ ಅಬ್ಸರ್ವ್ ಮಾಡಿದ್ವಿ. ಎಕ್ಟೋಪ್ಯಾರಾಸೈಟ್ ಔಟ್ಸೈಡ್ ದಿ ಬಾಡಿ, ಎಂಡೋಪ್ಯಾರಾಸೈಟ್ ಇನ್ಸೈಡ್, ಬ್ರೂಡ್ ಪ್ಯಾರಾಸೈಟಿಸಮ್ ಸ್ಪೆಷಲಿ ಫೌಂಡ್ ಇನ್ ಬರ್ಡ್ಸ್ ಅಲ್ಲಿ ನಾವೇನ್ ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ.